ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಬಂದು ಮನೆಯಲ್ಲಿ ಕುಡಿಯೋ ನೀರು ಖಾಲಿಯಾಗಿತ್ತು. ಅದಕ್ಕೆ ಇದು ಅದೇ 5 ರೂಪಾಯಿ ಕ್ಯಾನ್ ನೀರು ವಾಟರ್ ತರೋಣ ಅಂತ ಹೋಗಿದ್ದೆ. ಅದು ಬಂದು ಇಲ್ಲಿ ನಮ್ಮ ಮನೆ ಹತ್ರನೇ ಇದೆ. ಹಾಗಾಗಿ ನಾನೇ ಹೋಗಿ, ಯಾವಾಗಲೂ ನಮ್ಮ ಮನೆಯವರೇ ಬಂದು ತಗೊಂಡು ಬರ್ತಾಯಿದ್ರು. ಇವತ್ತು ಅವ್ರು ಬ್ಯುಸಿ ಇದ್ದು ಕೆಲ್ಸಕ್ಕೆ ಹೋಗಿ ಬೇಗ ಹೊರಟಿದ್ರಿಂದ ನಾನೇ ತೊಗೊಂಡು ಬರೋಣ ಅಂತ ಹೋಗಿದ್ದೆ. ಡೈಲಿ ಕುಡಿಯೋ ನೀರು ಕಾವೇರಿ ವಾಟರ್ ಬಂದ್ರೂ ಅದನ್ನು ಅಡುಗೆಗೆಲ್ಲ ಯೂಸ್ ಮಾಡ್ಕೊಳ್ಳೋಕೆ ಮಾತ್ರ ಬಳಸ್ಕೋತೀವಿ. ಹಿಂಗೆ ಕುಡಿಯೋಕ್ಕೆ ಬಂದು ಒಂದು 3 ಡೇಸ್ಗೊಂದ್ಸರಿ ಈ ಥರ ಕ್ಯಾನಲ್ಲಿ ವಾಟರ್ನ ತಗೊಳ್ತೀವಿ. ನಾನು ಬಂದಿದ್ದನ್ನು ಡೈರೆಕ್ಟ್ ಹಾಗೆ ಇಟ್ಕೊಳ್ಳಲ್ಲ. 3 ಡೇಸ್ ತನಕ ಇಟ್ಕೊಳ್ಳೋದ್ರಿಂದ ಪ್ಲ್ಯಾಸ್ಟಿಕಲ್ಲಿ ಬೇಡ ಅಂಥೇಳಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ತೀನಿ. ಜಸ್ಟ್ ಅದನ್ನು ನೀರನ್ನ ತರೋದಕ್ಕೆ ಮಾತ್ರ ಕ್ಯಾನ್ನ ಯೂಸ್ ಮಾಡ್ತೀನಿ. ಹೀಗೆ ನಮಗೊಂದು 3 ಡೇಸ್ ತನಕ ಬರುತ್ತೆ. ಆಮೇಲೆ ಮತ್ತೆ ಹೋಗಿ ತೊಗೊಳ್ತೀವಿ. ನೆಕ್ಸ್ಟು ನನ್ನ ಮಗ ಬಂದವತ್ತು ಬಬಲ್ ಗನ್ ಏನೋ ತೆಗೆಸ್ಕೊಂಡು ಬಂದಿದ್ದ. ಅದನ್ನು ಆವಾಗಲೇ ಹಾಳು ಮಾಡ್ಕೊಂಬಿಟ್ಟು ತುಂಬಾ ಬರ್ತಿಲ್ಲ, ಬಬಲ್ಸ್ ಏನೂ ಬರ್ತಿಲ್ಲ, ಆಟ ಆಡ್ಲಿಕ್ಕೆ ಆಗ್ತಿಲ್ಲ ಅಂತ ತುಂಬ ಅಳು ಶುರು ಮಾಡ್ಕೊಂಬಿಟ್ಟಿದ್ದ. ಅದಕ್ಕೆ ಅವನಿಗೆ ಸ್ವಲ್ಪ ರೆಡಿ ಮಾಡಿಕೊಡೋಣ ಅಂತೇಳಿ ಕುಳಿತಿದ್ದೆ. ಈ ಮಕ್ಕಳಿಂದ ನಾವು ಏನೇನು ಮಾಡಬೇಕು ನೋಡಿ, ಕೊನೆಗೆ ಮೆಕ್ಯಾನಿಕ್ ಕೆಲಸ ಎಲ್ಲ ಮಾಡೋ ಥರ ಆಯಿತು. ಹಾಗಾಗಿ ಸ್ವಲ್ಪ ಅವನಂತೂ ಸೀರಿಯಸ್ಸಾಗೇ ಅದು ನೆನ್ನೆ ತೊಗೊಂಡು ಒಂಡೇನೂ ಆಗಿಲ್ಲ, ಆವಾಗಲೇ ಹಾಳಾಗ್ಬಿಡ್ತಲ್ಲ. ಅದಕ್ಕೆ ಅವ್ರ ಅಣ್ಣ ಸ್ವಲ್ಪ ಅಪ್ಪ ಬಂದರೆ ಹೊಡಿತದೆ ಹಾಗೆ ಹೀಗೆ ಅಂತೇಳಿ ಅವನು ಸ್ವಲ್ಪ ಜಾಸ್ತಿ ಎದುರಿಸ್ತಿದ್ದ. ಅದಕ್ಕೆ ಅವನಂತೂ ಸೀರಿಯಸ್ಸಾಗಿ ಅಳಕ್ಕೆ ಕೂತ್ಕೊಂಡ್ಬಿಟ್ಟಿದ್ದ. ಓಕೆ ಕೊಡು, ನನಗೆ ಗೊತ್ತಿದ್ದರೆ ನೋಡ್ತೀನಿ, ರೆಡಿ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ನನಗೇನೆ ಸ್ವಲ್ಪ ನಟ್ಟು ಥರ ಕೊಟ್ಟಿದ್ದರು. ಅದನ್ನೆಲ್ಲ ತೆಗೆದುಬಿಟ್ಟು ಒಳಗಡೆ ಸ್ವಲ್ಪ ಅದು ಬಿಚ್ಕೊಂಡು ಲೂಸ್ ಆಗಿಬಿಟ್ಟಿತ್ತು. ಅದೊಂದು ಸ್ವಲ್ಪ ಸರಿ ಮಾಡಿಬಿಟ್ಟು ಈ ಥರ ಹಾಕ್ಕೊಡ್ತಾಯಿದ್ದೆ. ಅವನು ಸರಿ ಹೋಗುತ್ತೋ ಇಲ್ವೋ ಅಂದ್ಕೊಂಡು ಅಳ್ಕೊಂಡೇ ಸೈಡಲ್ಲಿ ಕುಳಿತಿದ್ದ. ಹಾಗೋ ಹೀಗೋ ಮಾಡಿ ರೆಡಿ ಮಾಡಿದೆ. ಇನ್ನು ಅವನ್ನ ಸುಮ್ಮನಿರ್ಸೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಮಾಡಿದೆ. ಅದು ಬಂದು ಸರಿ ಹೋಯಿತು. ಆಮೇಲೆ ಅವನಿಗೆ ಈ ಥರ ಅದಕ್ಕೆ ಸ್ವಲ್ಪ ಲಿಕ್ವಿಡ್ ಥರ ಕೊಟ್ಟಿದ್ದಾರೆ. ಅದಕ್ಕೆ ಹಚ್ಬಿಟ್ಟು ಈ ಥರ ಮಾಡಿದ್ರೆ ಬಬಲ್ಸ್ ಬರುತ್ತೆ. ಫೈನಲಿ ಸರಿ ಹೋಯಿತು. ಕೊನೆಗೆ ಅವನಿಗೂ ಖುಷಿ ಆಯಿತು. ಆಮೇಲೆ ಬಂದು ಅಳ್ತಿದ್ದವನು ಬಂದು ಈಸ್ಕೊಂಡು ಆಟ ಆಡೋಕ್ಕೆ ಶುರು ಮಾಡ್ದ. ಇದು ಬಂದು ಇವತ್ತು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ಬಂದು ಬೆಳಗ್ಗೆ 7:30 ಆದರೂ ಎಚ್ಚರ ಆಗಿಲ್ಲ. ಹಾಗಾಗಿ ಲೇಟ್ ಆಗಿಬಿಟ್ಟಿತ್ತು. ಬೇರೆ ರೈಸ್ ಎಲ್ಲ ಟಿಫನ್ ಮಾಡೋಕ್ಕೆ ಹೋದರೆ ಲೇಟ್ ಆಗಿಬಿಡುತ್ತಲ್ಲ, ಹಸ್ಬೆಂಡ್ಗೆ ಡ್ಯೂಟಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಇನ್ನು ಮಕ್ಕಳಿಗೂ ಎಲ್ಲ ಲಂಚ್ ಪ್ಯಾಕ್ ಏನೂ ಇರಲಿಲ್ವಲ್ಲ, ಇನ್ನು ಕುಕ್ಕರೆಲ್ಲ ಅದು ಮಾಡಿ ಇದಾಗೋ ಅಷ್ಟರಲ್ಲಿ ಕೂಲಾಗೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು, ಅದನ್ನು ಬಳಸ್ಕೊಂಡು ಈ ರೀತಿ ಗ್ರೇವಿ ಥರ ಗೊಜ್ಜು ಥರ ಮಾಡ್ಕೊಂಬಿಟ್ಟು ಚಪಾತಿನ ಈ ರೀತಿ ಕಲಿಸ್ಕೊಂಡು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೆ. ಟೈಮ್ ಬಂದು 8:15 ಆಗಿಬಿಟ್ಟಿತ್ತು. ಹಾಗಾಗಿ ಅವ್ರಿಗೆ ಇನ್ನೂ ಲೇಟ್ ಆಗುತ್ತೆ. ಅವರು 8:30ಗೆಲ್ಲ ಹೊರಟ್ಬಿಡ್ಬೇಕು. ಅಷ್ಟರಲ್ಲಿ ಬೇಗ ಬೇಗ ಆಗುತ್ತಲ್ಲ ಅಂಥೇಳಿ ಇದನ್ನೇ ಇವತ್ತು ಟಿಫನ್ಗೆ ಮಾಡಿ ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಅಷ್ಟರಲ್ಲಿ ನಾನೊಂದು ಮೊಬೈಲ್ ಸ್ಟ್ಯಾಂಡನ್ನ ಬಂದು ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು. ಕೈಯಲ್ಲಿಟ್ಕೊಂಡು ನಾನು ಯಾವುದೇ ಐಟಮ್ಗಳು ಯಾವುದು ಮೊಬೈಲ್ ಸ್ಟ್ಯಾಂಡ್ ಆಗಲಿ ಇದಾಗಲಿ ರಿಂಗ್ ಲೈಟ್ ಈ ಥರ ಯಾವುದೂ ಇಟ್ಕೊಂಡಿರಲಿಲ್ಲ. ಜಸ್ಟ್ ಹಾಗೆ ಮೊಬೈಲಲ್ಲಿ ವೀಡಿಯೋಸ್ನ ಮಾಡ್ತಿದ್ದೆ. ಬಟ್ ಇದು ಯೂಸ್ ಆಗುತ್ತಲ್ಲ ಅಂಥೇಳಿ ಇದನ್ನು ಒಂದು ಸರ್ಚ್ ಮಾಡಿದೆ ಆನ್ಲೈನಲ್ಲಿ. ಹಾಗಾಗಿ ತರಿಸ್ಕೊಳ್ಳೋಣ ಅಂತಲ್ಲಿ ಹೇಳಿ ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಅದು ಇವತ್ತು ಬಂತು. ಇದು ಬಂದು ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪೋಡ್ ಈ ಥರ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇದ್ದರೆ 3 in 1. ಹಾಗಾಗಿ ನನಗೆ ಜಸ್ಟು ಮೊಬೈಲ್ ವೀಡಿಯೋ ಮಾಡುವಾಗ ಸ್ಟ್ಯಾಂಡ್ ಥರ ಯೂಸ್ ಆದರೆ ಸಾಕಾಗಿತ್ತು. ಹಾಗಾಗಿ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಬ್ಲೂಟೂತ್ ಕೂಡ ವರ್ಕ್ ಆಗುತ್ತೋ ಇಲ್ವೋ ಅಂತ, ಅಂದರೆ ಕಮ್ಮಿ ಅಮೌಂಟ್ಗೆ ಸಿಕ್ತು, ಏನು ತುಂಬ ಏನು ಕಾಸ್ಟ್ಲಿ ಏನಿಲ್ಲ. ಹಾಗಾಗಿ ಇದು ಇಷ್ಟು ಪ್ರೈಸ್ಗೆಲ್ಲ ಎಲ್ಲ ಕರೆಕ್ಟಾಗಿರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಬಂದಮೇಲೆ ತುಂಬಾ ಚೆನ್ನಾಗಿದೆ. ಬ್ಲೂಟೂತ್ ಕೂಡ ಕನೆಕ್ಟ್ ಆಗ್ತಿದೆ. ಓಕೆ ಅಂತೇಳಿ ಅದನ್ನು ಈ ರೀತಿ ವಿಡಿಯೋ ಮಾಡುವಾಗ ಯೂಸ್ ಮಾಡ್ಕೊಂಡ್ರಾಯ್ತು ಅಂತೇಳಿ ತೆಗ್ದು ಇಟ್ಕೊಂಡೆ.
ನೆಕ್ಸ್ಟು ಎಲ್ಲ ಕೆಲಸ ಮುಗಿಸಿ ಇವತ್ತು ನೆನ್ನೆ ಬಂದು ಅಂಗಡಿಯಿಂದ ಎಲ್ಲ ಹಬ್ಬ ಬರ್ತಿರೋದ್ರಿಂದ ಇನ್ 2 ಡೇಸಲ್ಲಿ ನಾಳೆ ಎಲ್ಲ ಸ್ವಲ್ಪ ಮನೆ ಕ್ಲೀನಿಂಗು ದೇವ್ರ ಮನೆಯದೆಲ್ಲ ಕೆಲಸ ಇರುತ್ತೆ, ಹಾಗಾಗಿ ನಾಳೆ ಆಗಲ್ಲ ಅಂತ ಹೇಳಿ ಇವತ್ತೇ ಈ ಎಳ್ಳು ಇದೆಲ್ಲನೂ ರೆಡಿ ಮಾಡಿ, ಎಳ್ಳು ಬೆಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನೇನು ಸ್ವಲ್ಪ ಜಾಸ್ತಿ ಏನು ಮಾಡ್ಕೊಳ್ತಿಲ್ಲ, ಸಾಕು ಸಿಂಪಲ್ಲಾಗಿ ಮಕ್ಕಳಿರೋದ್ರಿಂದ ಅವರಿಗೆ ಈ ಥರ ನಮ್ಮ ಕಡೆ ಎಳ್ಳೆಲ್ಲ ಅವ್ರನ್ನೆಲ್ಲ ಕೂರಿಸಿ ಈ ಥರ ಎಳ್ಳು ಬೀರೋದೆಲ್ಲ ಇದಿದೆ, ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಎಲ್ಲ ನೆನ್ನೆ ನಮ್ಮ ಮನೆಯವರು ಡ್ಯೂಟಿಯಿಂದ ಬರಬೇಕಾದ್ರೆ ಸ್ವಲ್ಪ ಅಂಗಡಿಯಿಂದ ಎಲ್ಲ ಐಟಮ್ಸ್ಗಳು ತರಿಸಿಟ್ಕೊಂಡಿದ್ದೆ, ಹಾಗಾಗಿ ಅದನ್ನು ಹುರ್ದು ಎಲ್ಲ ಫ್ರೈ ಮಾಡೋವು ಯಾವ್ದ್ಯಾವ್ದಿದೆ. ಆಮೇಲೆ ಕೊಬ್ಬರಿನ ಬಂದು 2 ಡೇಸ್ ಬ್ಯಾಕೇ ಎಲ್ಲನೂ ಹೆಚ್ಚಿಟ್ಬಿಟ್ಟು ಸ್ವಲ್ಪ ಬಿಸಿಲಲ್ಲೆಲ್ಲ ಡ್ರೈ ಆಗಿ ಸೇರಿಸಿಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ಬಂದು ಎಳ್ಳು ಮತ್ತು ಕಡಲೆ ಬೀಜ ಇದೆಲ್ಲನೂ ರೋಸ್ಟ್ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಅದು ಕೆಲಸ ಮುಗಿಸ್ಕೊಬಿಡೋಣ ಅಂತ ಕೆಲಸ ಎಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳು ಎಲ್ಲ ಮನೆಯಲ್ಲೇ ಇದ್ದರು, ಅವರು ಎಲ್ಲ ಆಟ ಆಡ್ಕೊಳ್ತಾಯಿದ್ರು, ಹಾಗಾಗಿ ಏನು ಕೆಲಸ ಇರಲಿಲ್ವಲ್ಲ, ಇದ್ರೂ ಕೆಲಸ ಮುಗಿಸ್ಕೊಳ್ಳೋಣ ಅಂಥೇಳಿ ಇದನ್ನು ಮಾಡ್ಕೊಳ್ತಾ ಇದ್ದೆ. ಫಸ್ಟ್ ಬಂದು ಎಳ್ಳನ್ನು ಹಾಕ್ಕೊಂಡು ಒಂದು ಬಾಣಲೆಗೆ ಹಾಕ್ಕೊಂಡು ತುಂಬ ಕಡಿಮೆ ಉರಿಯಲ್ಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲ ಜಾಸ್ತಿ ಆದರೆ ಬೇಗ ಸೀದೋಗ್ಬಿಡುತ್ತೆ, ಇಲ್ಲ ಹಸಿ ಹಸಿ ಆಗಿದ್ರೂ ಚೆನ್ನಾಗಿರಲ್ಲ, ಹಾಗಾಗಿ ಕಡಿಮೆ ಉರಿಲಿ ನಾನು ದೊಡ್ಡದು ಬಾಣಲೆನೇ ತೊಗೊಂಡೆ. ಅಂದರೆ ಕೈ ಆಡಿಸುವಾಗ ಅದೇನೆಂದರೆ ಎಳ್ಳು ಬಂದು ಸಿಡಿಯುತ್ತೆ ಸೈಡಿಗೆಲ್ಲ ಅಂಥೇಳಿ ದೊಡ್ಡ ಬಾಣಲೆನೇ ತಗೊಂಡು ಅದರಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಕಡಿಮೆ ಉರಿಲಿ ಕೈ ಬಿಡ್ದಂಗೆ ಕೈ ಆಡಿಸಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು, ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಬಂದು ಸ್ಟ್ಯಾಂಡ್ ಮೊಬೈಲ್ ವಿಡಿಯೋನು ಬಂದು ಸೈಡಲ್ಲಿ, ಹಾಗಾಗಿ ಈ ರೀತಿ ಮಾಡ್ಕೊಳ್ತಿದ್ದೆ. ಇಲ್ಲಿ ಮಗನು ಬಂದು ನಾನು ಎಲ್ಪ್ ಮಾಡ್ತೀನಿ ಅಂತೇಳಿ ಜೊತೆಗೆ ಬಂದು ಅವನು ಏನೇನೋ ಮಾಡ್ಕೊಂಡು ಮಾತಾಡ್ಕೊಂಡು ಕುಳಿತಿದ್ದ, ಹಾಗಾಗಿ ಈ ಕೆಲಸನ ಮಾಡ್ಕೊಳ್ತಾ ಇದ್ದೆ. ಈ ರೀತಿಯಾಗಿ ತೀರಾ ಕಡಿಮೆ ಉರಿನಲ್ಲಿ ಕೈನ ಬಿಡ್ದಂಗೆ ಈ ರೀತಿ ನೀಟಾಗಿ ಕೈ ಆಡಿಸಿನೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು ಎಳ್ಳನ್ನ ಬಂದು ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಕಡಲೆ ಬೀಜನೂ ಫ್ರೈ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ನೆಕ್ಸ್ಟು ಕಡಲೆ ಬೀಜನ ಹಾಕ್ಕೊಂಡೆ. ಅದನ್ನು ಸೈಡ್ಗೆ ಒಂದು ಪಾತ್ರೆಗೆ ಎತ್ತಿಟ್ಬಿಟ್ಟು ಅದೇ ಬಾಣಲೆಗೆ ಕಡಲೆ ಬೀಜನ ಹಾಕ್ಕೊಂಡು ಈಗ ಅದನ್ನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ತುಂಬ ಕಡಿಮೆ ಉರಿನಲ್ಲಿ ಇಲ್ಲದೆ ಹೋದರೆ ಒಳಗಡೆ ಆಗಿ ಹಸಿ, ತುಂಬ ಜೋರು ಉರಿನಲ್ಲಿ ಹುರಿದ್ರೆ ಏನಾಗುತ್ತೆ ಅಂತೇಳಿದ್ರೆ ಮೇಲೆ ಬೇಗನೆ ಎಲ್ಲ ಸೀಕೊಂಡಂಗೆ ಅನಿಸ್ಬಿಡುತ್ತೆ, ಕಪ್ಪಗೆಲ್ಲ ಆಗುತ್ತೆ, ಆಮೇಲೆ ಬಂದು ಒಳಗಡೆ ನೋಡಿದ್ರೆ ಹಸಿ ಇರುತ್ತೆ, ಹಾಗಾಗಿ ಅದನ್ನು ಕಡಿಮೆ ಉರಿನಲ್ಲೇ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಅವನು ಬಂದು ಎಲ್ಲನೂ ಏನೇನೋ ನೋಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಎಲ್ಲ ನೋಡ್ಕೊಂಡು ಕುಳ್ತಿದ್ದ. ಚಿಕ್ಕವನು ಬಂದು ಒಂದು ಪಾಡಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆ ಹತ್ರನೇ ಎಲ್ಲ ಇರೋದ್ರಿಂದ ಅವನಿಗೆ ಫ್ರೆಂಡ್ಸ್ ಎಲ್ಲ ಇದ್ಬಿಟ್ರೆ ಅವನೇನು ಒಳಗಡೆನೇ ಮನೆಗೆಲ್ಲ ಸೇರಲ್ಲ. ಇವನು ಸ್ವಲ್ಪ ಏನಾದರೂ ಮಾಡುವಾಗ ಈ ಕಿಚನ್ ಒಳಗಡೆ ಬರೋದು ನೋಡೋದು ಈ ಥರ ಎಲ್ಲ ಮಾಡ್ತಿರ್ತಾನೆ. ಅವನಂತೂ ಅಡುಗೆ ಮನೆಗೆ ಬರೋದು ತೀರಾ ಕಮ್ಮಿ. ಅವನು ಏನಾದ್ರು ಮಾಡ್ಕೊಳ್ಳಿ ನನ್ನ ಪಾಡಿಗೆ ನಾನು ಆಟ ಆಡ್ಕೊಳ್ತೀನಿ ಅಂದ್ಕೊಂಡು ನನ್ನ ಪಾಡಿಗೆ ಅವನು ಆಟ ಆಡ್ಕೊಳ್ತಿರ್ತಾನೆ. ಅದರಲ್ಲೂ ಬೇರೆ ಮಕ್ಕಳು ಫ್ರೆಂಡ್ಸ್ ಎಲ್ಲ ಇದ್ರಂತೂ ಅವನು ಮನೆಗೆ ಬರಲ್ಲ, ಆಟ ಆಡ್ಕೊಳ್ತಾನೆ ಹೊರಗಡೆನೇ.
ನೆಕ್ಸ್ಟು ಕಡಲೆ ಬೀಜನೂ ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಸಿಪ್ಪೆ ತೆಗೆದು ಅದನ್ನು ಹಾಕಬೇಕಾಗಿತ್ತು. ಅದು ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಈ ಕೊಬ್ಬರಿನ ಬಂದು ಎಲ್ಲನೇ ಹೆಚ್ಚಿಟ್ಟಿದ್ನಲ್ಲ ಅದು ಪಾತ್ರೆ ಅಂದರೆ ಅದೇನೇನು ಫ್ರೈ ಮಾಡ್ತಿಲ್ಲ, ಬಿಸಿ ಇತ್ತಲ್ಲ ಪಾತ್ರೆಗೆ ಜಸ್ಟ್ ಹಾಗೇ ಬಿಸಿಯಾಗಿರೋ ಪಾತ್ರೆ ಒಳಗಡೆ ಹಾಕಿಟ್ಟೆ. ನೆಕ್ಸ್ಟು ಒಂದು ಇದಕ್ಕೆ ಮೊರಕ್ಕೆ ಹಾಕ್ಕೊಂಡು ಕಡಲೆ ಬೀಜನ ಆ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೋಬೇಕಾಗಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ಹಾಗೇ ಇದು ಮಾಡ್ತಾಯಿದ್ದೆ. ಅದು ಸ್ವಲ್ಪ ತಣ್ಣಗಾಗಿ ಅದೆಲ್ಲ ಸಿಪ್ಪೆ ಎಲ್ಲ ನೀಟಾಗಿ ಬಿಟ್ಕೋಬೇಕು ಅಂತೇಳಿದ್ರೆ ಅದು ಬಿಸಿ ಇದ್ದರೆ ಆಗಲ್ಲ, ಅದು ಹಂಗೆ ಸಿಪ್ಪೆ ಹಂಗೆ ಅಂಟ್ಕೊಳ್ಳುತ್ತಿರುತ್ತೆ. ಅದಕ್ಕೆ ನೀಟಾಗಿ ಅದು ಕೂಲಾಗಲಿ ಅಂತ ಹೇಳಿ ಸೈಡ್ಗೆ ಎತ್ತಿಟ್ಬಿಟ್ಟು ಇದಕ್ಕೆ ಹುರ್ಗಡ್ಲೆನ ಇದು ಎಳ್ಳೆಲ್ಲನೂ ಹುರಿದು ಫಸ್ಟೇ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಬೇರೆ ಐಟಮ್ಸ್ ಹಾಗಾಗಿ ಅದೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಕಲ್ಲು ಸಕ್ಕರೆ ಮತ್ತು ಇದೆಲ್ಲ ಮಿಕ್ಸ್ಚರ್ ಎಲ್ಲ ಬರುತ್ತಲ್ಲ ಅದೆಲ್ಲನೂ ಹಾಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದೆ. ಅದಕ್ಕೆ ಸ್ವಲ್ಪ ಕಡಲೆನ ಸೇರಿಸ್ಕೊಂಡೆ, ಜಾಸ್ತಿ ಹಾಕಲಿಲ್ಲ, ಸ್ವಲ್ಪನೇ ಸೇರಿಸ್ಕೊಂಡೆ. ಎಲ್ಲ ಐಟಮ್ಸ್ಗಳ್ನೂ ಹಾಕೋದ್ರಿಂದ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಇದು ಬಂದು ಸುಣ್ಕಲ್ಲು ಅಂತೇನೋ ಹೇಳ್ತಾರೆ, ಅದಕ್ಕೆ ಅದನ್ನು ಹಾಕ್ಕೊಳ್ತಾ ಇದೆ. ಮತ್ತು ಪೆಪ್ಪರ್ಮೆಂಟು ಟೈಪೆಲ್ಲ ಬರುತ್ತಲ್ಲ ಅದನ್ನೆಲ್ಲನೂ ಮಕ್ಕಳು ಅದೆಲ್ಲ ತಿನ್ನಲ್ಲ, ಸೈಡಿಗೆ ಎತ್ತಿ ಇಟ್ಬಿಡ್ತಾರೆ. ಅದರಿಂದ ಅದನ್ನೇನು ಮಿಕ್ಸ್ ಮಾಡ್ಕೊಳ್ಳಿಲ್ಲ. ಇದ್ರ ಜೊತೆಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ತುಂಬ ಸ್ವೀಟ್ ಇರುತ್ತೆ, ಆ ಪೆಪ್ಪರ್ಮೆಂಟ್ ಟೈಪ್ ಬರುತ್ತಲ್ಲ ಅದು ತುಂಬ ಸ್ವೀಟ್ ಇರುತ್ತೆ. ಅದೇ ತುಂಬ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಜೊತೆಗೆ ನಾವು ಬೆಲ್ಲನೂ ಸೇರಿಸೋದ್ರಿಂದ ಎಲ್ಲ ಬರೀ ಸ್ವೀಟ್ ಐಟಮೇ ಜಾಸ್ತಿ ಅನಿಸ್ಬಿಡುತ್ತೆ ಅಂಥೇಳಿ ಅದನ್ನು ಹಾಕ್ಕೊಳ್ಳಿಲ್ಲ. ನೆಕ್ಸ್ಟು ಕೊಬ್ಬರಿನ ಬಂದು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಲ್ಲು ಸಕ್ಕರೆ ಬಂದು ಯಾವುದೇ ಕಲ್ಲರ್ ಇರೋದನ್ನ ತೊಗೊಂಡಿಲ್ಲ, ಎಲ್ಲ ವೈಟ್ ಒಂದೇ ಸೇಮ್ ಕಲ್ಲರ್ ಇರೋದು, ಎಕ್ಸ್ಟ್ರಾ ಕಲರ್ಸ್ ಆ್ಯಡ್ ಆಗಿರೋದು ತೊಗೊಂಡಿಲ್ಲ. ಇದು ಬಂದು ನಮ್ಮ ಮನೆಯವರು ನೆನ್ನೆ ಇದೆಲ್ಲ ತರಬೇಕಾದ್ರೆ ಬೇರೆದೆಲ್ಲ ತಂದಿದ್ದಾರೆ. ಜೊತೆಗೆ ಅವ್ರ ಅಂಗಡಿಯವರು ಮಿಸ್ಟೇಕಾಗಿ ರೆಡಿ ಮಿಕ್ಸ್ ಬರುತ್ತಲ್ಲ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಆ ಮಿಕ್ಸ್ 7 ಪ್ಯಾಕೆಟನ್ನು ಹಾಕ್ಬಿಟ್ಟಿದ್ದಾರೆ. ಅದು ನಂಗೂ ರಿಟರ್ನ್ ಮಾಡಿಬಿಡಿ, ಅದೆಲ್ಲ ಹಸಿ ಥರ ಇರುತ್ತೆ, ಅದು ಚೆನ್ನಾಗಿರಲ್ಲ ಅಂತ ಹೇಳಿ ಮಾಡಿದೆ. ಅದೊಂದು ಪ್ಯಾಕಿಗೋಸ್ಕರ ರಿಟರ್ನ್ ಏನು ಕೊಡೋದು ಅಂತೇಳಿ ಅದ್ರ ಜೊತೆಗೆ ಹಂಗೆ ಮಿಕ್ಸ್ ಮಾಡು ಅಂದರು. ನಾನು ಬಟ್ಟೆ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಿಲ್ಲ, ಸಪ್ರೇಟಾಗಿ ಹಾಗೆ ಎತ್ತಿಟ್ಬಿಟ್ಟೆ. ಅವ್ರ ಅಂಗಡಿಯವರು ಮಿಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪ್ಯಾಕ್ ಇದೆಲ್ಲ ಹಾಕ್ಬೇಕಾದ್ರೆ ಅದು ಒಂದು ಎಕ್ಸ್ಟ್ರಾ ಪ್ಯಾಕ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಆ ರೆಡಿ ಮಿಕ್ಸ್ ಏನಂತ ಅಂದರೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದು ಹೀಗಿತ್ತು. ನಿಮಗೆ ಈ ವಿಡಿಯೋ ಬಂದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿಗಂಟ ಬಾಯ್.